ಇಟಿಯಾಳ ಕರಂಜಿ ಮತ್ತು ನಾಗಮರಪಳ್ಳಿ ನಾಗರಿಕರು ಔರಾದ ಪಟ್ಟಣಕ್ಕೆ ಹೋಗಬೇಕಾದ್ರೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏಕೆಂದರೆ ಮಳೆ ಬಂದರೆ ಸಾಕು ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ಇನ್ನು ಇದರ ಬಗ್ಗೆ ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರ ಗಮನಕ್ಕೆ ತಂದಾಗ ಮಾಡ್ತೀವಿ ಅನ್ನೋ ತಾರೀಖೆ ಉತ್ತರವನ್ನ ಕೊಡ್ತಾರೆ. ಇಲ್ಲಿವರೆಗೂ ಕೂಡ ಯಾವ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಈ ರಸ್ತೆ ಸಮಸ್ಯೆ ಬಗ್ಗೆ ಗಮನ ಹರಿಸಿಲ್ಲ ಅಂತ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಬೀದರ್ ಜಿಲ್ಲೆಯ ಗಡಿಭಾಗದಲ್ಲಿ ಬರುವ ಔರಾದ್ ತಾಲೂಕಿನ ಇಟಿಯಾಳ ಕರಂಜಿ ಮತ್ತು ನಾಗಮರಪಳ್ಳಿ ಗ್ರಾಮದ ಜನರು ಔರಾದ್ ಪಟ್ಟಣಕ್ಕೆ ಬರುವ ಏಕೈಕ ರಸ್ತೆಯಾದ ಇಟಿಯಾಳ ಔರಾದ್ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿ ಹಲವು ವರ್ಷಗಳೇ ಕಳೆದರೂ ಕೂಡ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಇಟಿಯಾಳ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿ ನಾಗಮರಪಳ್ಳಿ ಗ್ರಾಮದ ಜನರು ಔರಾದ್ ಪಟ್ಟಣಕ್ಕೆ ಬರುವ ಏಕೈಕ ರಸ್ತೆ ಇದಾಗಿದ್ದು ರಸ್ತೆ ಹಾಳಾಗಿ ಹೋಗಿದೆ. ಇದರ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಬೇಕು. ಸಾರ್ವಜನಿಕರಿಗೆ ದಿನನಿತ್ಯ ತೊಂದರೆ ಆಗುತ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಹಾಗೂ ಶಾಸಕರಾದ ಪ್ರಭು ಚವ್ಹಾಣ್ ಅವರು ಇದರ ಬಗ್ಗೆ ಗಮನ ಹರಿಸಿ ಹಾಳಾದ ರಸ್ತೆ ಸರಿಯಾಗಿ ಮಾಡಿಕೊಡಬೇಕು ಎಂದು ಮನವಿ ಮಾಡಿದ್ದಾರೆ. ಬಸವರಾಜ್ ಪೂಜಾರಿ, RJ32 ಕನ್ನಡ ನ್ಯೂಸ್, ಬೀದರ್. ಇದು ಈಗ ರೋಡಿನ ಸಮಸ್ಯೆ ನಮ್ಮ ಇಡಿಗಾಳದಿಂದ ನಾಗಮರಪಳ್ಳಿ ಕರಂಜಿ ಬಿ ಇದು ಭಾಳ ಸಮಸ್ಯೆ ಆಗಿಬಿಟ್ಟದ್ರಿ. ಯಾರು ಸಾರ್ವಜನಿಕರಿಗೆ ಹೋಗ ಬರ್ಲಿಕ್ಕೆ ಭಾಳ ತ್ರಾಸ ಆಗ್ಲತ್ತದ್ರಿ. ಇದು ಎಲ್ಲ ಗಾಡಿಗಳು ತೆಗ್ಗು ಎಲ್ಲ ರಾತ್ರಿಯಲ್ಲಿ ಹಗಲು ಓಡಾಡ್ಲಿಕ್ಕೆ ಭಾಳ ಮುಷ್ಕಿಲ್ ಆಗ್ಯದ. ಎಲ್ಲ ನೀರು ನಿಂತು ಎಲ್ಲ ಪೂರಾ ಇದು ಹೋಗ್ಯದ್ರಿ. ಇದಕ್ಕೆ ಯಾರೂ ಕೇಳ್ತಾ ಇಲ್ಲ. ಈ ರೋಡಿನ ಭಾಳ ಸಮಸ್ಯೆ ಆಗ್ಯದ್ರಿ. ಏನು ಭೀ ಮಾಡ್ಬೇಕು, ಎಲ್ಲ ಅಧಿಕಾರಿಗಳು ಕೂತು ಅದು ಏನಾದ್ರು ಡಿಸ್ಕಸ್ ಮಾಡಿ ಮಾಡ್ಬೇಕಂತ ನಮ್ಮ ಏನಂತ್ರಿ. ಇಲ್ಲ ದಿನ ಗಾಡಿಗೆ ಈ ರೋಡಿಗೆ ಭಾಳ ಟ್ರಾಫಿಕ್ ಅದ ರೀ. ಓಡಾಡೋದು ಭಾಳ ಅದ, ಜನಸಂಖ್ಯೆ ಪೂರಾ ಹೆಚ್ಚಿಗೆ ಇದೆ. ಯಾವುದೇ ಒಂದು ನಾವು ಮಾರ್ಕೆಟಿಗೆ ಬರ್ಬೇಕಾದ್ರೆ ಅವ್ರದಕ್ಕೆ ಬರ್ಬೇಕ್ರಿ. ಅದ್ರ ಸಲುವಾಗಿ ಇದು ಭಾಳ ತೊಂದರೆ ಆಗ್ಯದ್ರಿ. ಇದಕ್ಕೆ ಯಾರು ಏನೂ ಮಾಡ್ತಾ ಇಲ್ಲ. ಅದು ಏನಾರ ಮಾಡಿ ಬಗೆಹರಿಸಪ್ಲೈ ಮಾಡಿ ಎಲ್ಲ ಸಾರ್ವಜನಿಕರಿಗೆ ಒಳ್ಳೆ ಮಾಡ್ಬೇಕಂತ ಅಷ್ಟು. ನಮ್ಮ ಹೆಸರು ಮೈಪತ್ರಾವ್ ಚಿಡ್ಗಿರೆ, ಕರಂಜಿ ಬಿ.